ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಕೆಲವರು ಮಾತನಾಡುವ ಶೈಲಿಯೇ ಹಾಗೆ, ಮಧುರವಾಗಿ ಮೃದುವಾಗಿ, ಇನ್ನೊಬ್ಬರಿಗೆ ನೋವಾಗದಂತೆ ಸಿಹಿ ಜೇನಿನಂತೆ ಇರುತ್ತದೆ. ಸಂಸ್ಕಾರವಂತ ಕುಟುಂಬದಲ್ಲಿ ಜನಿಸಿ ಒಳ್ಳೆಯ ಪರಿಸರದಲ್ಲಿ ಮಕ್ಕಳನ್ನು ಬೆಳೆಸಿದಾಗ ಸಜ್ಜನರಾಗಿ ರೂಪುಗೊಳ್ಳುತ್ತಾರೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ತಂದೆ ತಾಯಿ ಹಿರಿಯರು ಗುರುವಾಗಿ ಜೀವನದ ಮೌಲ್ಯಗಳೇನು ಎಂದು ಅರ್ಥ ಮಾಡಿಸಿರುತ್ತಾರೆ. ಸತ್ಯ, ಧರ್ಮ, ನ್ಯಾಯ, ಅಹಿಂಸೆ ಇವುಗಳನ್ನು ಮನಸ್ಸಿನ ಕೋಟೆಯಲ್ಲಿ ಭದ್ರವಾಗಿಟ್ಟುಕೊಂಡು ಅದನ್ನು ಕಾಪಾಡಿಕೊಂಡು ಬಂದಿರುತ್ತಾರೆ. ಆಸೆಯೇ ದುಃಖಕ್ಕೆ ಕಾರಣ ಎಂಬ ಮಂತ್ರವನ್ನು ಜಪಿಸುವುದರಿಂದ ಇಂಥವರಿಗೆ ಎಂದಿಗೂ ದುಃಖವಾಗಲಿ ಅತೃಪ್ತಿಯಾಗಲಿ ಕಂಡುಬರುವುದಿಲ್ಲ. ಬಂದದ್ದೆಲ್ಲ ಬರಲಿ, ದೇವರ ದಯೆಯೊಂದು ನಮಗಿರಲಿ ಎಂದು ನಿಶ್ಚಿಂತೆಯಿಂದ ಜೀವನ ಪಯಣವನ್ನು ನಡೆಸುತ್ತಾ ಇರುತ್ತಾರೆ. ಗುಣದಲ್ಲಿ ಶ್ರೀಮಂತಿಕೆಯನ್ನು ಕಂಡುಕೊಂಡು 4 ಜನರಲ್ಲಿ ಪ್ರೀತಿ ಗೌರವವನ್ನು ಸಂಪಾದಿಸಿರುತ್ತಾರೆ. ಇಂಥ ಅಪರೂಪದ ವ್ಯಕ್ತಿಯನ್ನು ಮತ್ತು ಶ್ರೀ ಶಿರಡಿ ಸಾಯಿಬಾಬಾರವರಿಂದ ಅವರಿಗೆ ಆಗಿರುವ ಅನುಭವವನ್ನು ಈ ಅಧ್ಯಾಯದಲ್ಲಿ ನಾನು ತಿಳಿಸಲಿದ್ದೇನೆ. ಮೈಸೂರಿನಲ್ಲಿ ವಾಸವಾಗಿರುವ ರಾಜೇಂದ್ರರವರು ಸರ್ಕಾರಿ ವಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವವರು. ಸುಸಂಸ್ಕೃತ ಮನೆತನದಲ್ಲಿ ಜನಿಸಿದ ಇವರು ಚಿಕ್ಕ ವಯಸ್ಸಿನಿಂದಲೂ ರಾಘವೇಂದ್ರ ಸ್ವಾಮಿಯವರನ್ನು ಆರಾಧಿಸಿಕೊಂಡು ಬಂದವರು. ಇವರ ತಾಯಿ ಶಿರಡಿ ಸಾಯಿಬಾಬಾರವರ ಭಾವಚಿತ್ರವನ್ನು ಮನೆಯ ದೇವರ ಕೋಣೆಯಲ್ಲಿಟ್ಟುಕೊಂಡಿದ್ದವರು. ಎಲ್ಲ ದೇವರಂತೆ ಶಿರಡಿ ಶ್ರೀ ಸಾಯಿಬಾಬಾರವನ್ನು ಪೂಜಿಸುತ್ತಿದ್ದರು ಅಷ್ಟೇ. ಒಮ್ಮೆ ರಾಜೇಂದ್ರರವರು ಮನೆಯ ಮುಂದೆ ನಿಂತಿದ್ದಾಗ ಫಕೀರನೊಬ್ಬ ಬಂದಿದ್ದಾನೆ. ಇವರು ತಮ್ಮ ಜೇಬಿನಲ್ಲಿದ್ದ 50 ರೂಪಾಯಿಯನ್ನು ಕೊಟ್ಟರಂತೆ. 50 ರೂಪಾಯಿಯನ್ನು ಹಿಂತಿರುಗಿಸುವುದರೊಂದಿಗೆ ಒಂದು ತಾಯಿತವನ್ನು ಕೊಟ್ಟು, ಇದನ್ನು ನಿನ್ನ ಮಗನ ಕೊರಳಿಗೆ ಕಟ್ಟು ಎಂದರಂತೆ. ಹಿಂದಿ ಭಾಷೆಯಲ್ಲಿ ಮಾತನಾಡಿದ ಅವರು ನೋಡಲು ಶ್ರೀ ಶಿರಡಿ ಬಾಬಾರವರನ್ನೇ ಹೋಲುತ್ತಿದ್ದರಂತೆ. ನಂತರ ನಿಮ್ಮ ಮನೆಯ ಟೆರಸಿಗೆ ಹೋಗೋಣ ಎಂದು ಬಂದ ಆ ಸಾಧು ಹೇಳಿದ್ದಾರೆ. ಅದರಂತೆ ಇವರು ಮನೆಯ ಟೆರಸಿಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಹೋದ ಮೇಲೆ ನೀರನ್ನು ಕುಡಿಯಲು ಕೇಳಿದ್ದಾರೆ. ನೀರನ್ನು ಚೊಂಬಿನಲ್ಲಿ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ. ಕಣ್ಮುಚ್ಚೆ ನಿಂತ ಅವರು, ನಿಮ್ಮ ಅಣ್ಣ MP ಎಲೆಕ್ಷನ್ಗೆ ನಿಂತಿದ್ದಾರೆ, ಕಷ್ಟದಿಂದ ಗೆಲುವು ಸಾಧಿಸುತ್ತಾರೆ. ಗೆದ್ದ ನಂತರ ಅವರು ಕ್ವಾಲಿಸ್ ಕಾರಿನಲ್ಲಿ ಗಾಯತ್ರಿ ದೇವಸ್ಥಾನಕ್ಕೆ ಹೋಗುತ್ತಾರೆ. ಇಬ್ಬರೂ ಶಿರಡಿಗೆ ಬನ್ನಿ, ಬರುವಾಗ ಶಾಲನ್ನು ತೆಗೆದುಕೊಂಡು ಬನ್ನಿ ಎಂದು ತಿಳಿಸಿದರಂತೆ. ರಾಜೇಂದ್ರರವರಿಗೆ ಆಶ್ಚರ್ಯವಾಗಿದೆ. ಏಕೆಂದರೆ ಅಪರಿಚಿತ ವ್ಯಕ್ತಿ ತನ್ನ ಅಣ್ಣ ಎಲೆಕ್ಷನ್ನಲ್ಲಿ ನಿಂತಿರುವುದು ಎಲ್ಲವನ್ನೂ ಹೇಳಿದಾಗ ನಂತರ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರಂತೆ. ಅದರಂತೆ ರಾಜೇಂದ್ರರವರು ಅಕ್ಕಿಯನ್ನು ಜೋಳಿಗೆಗೆ ಸುರಿದು ಅವರಿಗೆ ಕಾಣಿಕೆಯ ರೂಪದಲ್ಲಿ 101 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಬಂದಿದ್ದ ಸಾಧು ರೂಪಾಯಿಯನ್ನು ಹಿಂತಿರುಗಿಸುವುದರೊಂದಿಗೆ ರುದ್ರಾಕ್ಷಿ ಮತ್ತು ಒಂದು ಶಿರಡಿ ಭಾವಚಿತ್ರವನ್ನು ಕೊಟ್ಟರಂತೆ. ನೀನು ಗಣಪತಿಯನ್ನು ಬಹಳವಾಗಿ ಆರಾಧಿಸುತ್ತೀಯಲ್ವೇ ಅಂತ ಕೇಳಿದ್ದಾರೆ. ಹೌದು, ನಿತ್ಯ ಪೂಜೆ ಮಾಡುವಾಗ ಮೊದಲು ವಿನಾಯಕನಿಗೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ನಿನಗೆ ಏನು ಬೇಕೋ ಕೇಳಿಕೋ ಎಂದರಂತೆ. ಎಲ್ಲವನ್ನು ಭಗವಂತ ನಾನು ಕೇಳುವುದಕ್ಕೆ ಮುಂಚೆಯೇ ಕೊಟ್ಟಿದ್ದಾರೆ. ಸತ್ಯ, ಧರ್ಮ, ನ್ಯಾಯ 3ನ್ನು ನಾನು ಪಾಲಿಸಿಕೊಂಡು ಬರುವಂತೆ ಆಶೀರ್ವಾದವೊಂದಿದ್ದರೆ ಸಾಕು ಎಂದು ಹೇಳಿದ್ದಾರೆ. ಕೈ ಚಾಚಲು ಹೇಳಿದ್ದಾರೆ. ಹಸ್ತದಲ್ಲಿ ವಿನಾಯಕ ಪ್ರತ್ಯಕ್ಷ. ಪಂಚಲೋಹದ ಆ ವಿನಾಯಕ ವಿಗ್ರಹ ಪೂರ್ವವಾದುದು. ಹೇಗೆ ಎಲ್ಲಿಂದ ಇವರ ಕೈಗೆ ಬಂದಿತ್ತೋ ತಿಳಿಯದು. ನಿನಗೆ ಹಾಗಾದರೆ ಬೇರೇನು ಖಂಡಿತ ಬೇಡವೇ ಎಂದು ಮರುಪ್ರಶ್ನೆ ಹಾಕಿದ್ದಾರೆ. ಖಂಡಿತ ಬೇಡ ಎಂದು ತಿಳಿಸಿದರಂತೆ. ಮುಗುಳ್ನಕ್ಕು ತಥಾಸ್ತು ಎಂದು ಹೇಳಿ ಟೆರಸಿನಿಂದ ಕೆಳಗೆ ಇಳಿದಿದ್ದಾರೆ. ಇವರು ಅವರ ಜೊತೆಗೆ ಬರುತ್ತಾ ಜೋರಾಗಿ ಹೆಂಡತಿಯ ಹೆಸರನ್ನು ಕೂಗಿದರಂತೆ. ಬಾಬಾ ಕೊಟ್ಟ ವಿಗ್ರಹವನ್ನು ತೋರಿಸಿ ಬಂದ ಆಗುಂತಕನನ್ನು ಪರಿಚಯಿಸಲು. ಆದರೆ ಗಂಡನ ಕರೆ ಕೇಳಿ ಹೊರಗೆ ಬಂದ ಅವರ ಹೆಂಡತಿಗೆ ಬಾಬಾ ಕಾಣಿಸಲೇ ಇಲ್ಲವಂತೆ. ರಾಜೇಂದ್ರರವರ ಅಣ್ಣ ಬಾಬಾ ಹೇಳಿದಂತೆ ಎಲೆಕ್ಷನ್ನಲ್ಲಿ ಮೊದಲು ಸೋಲಿನ ಫಲಿತಾಂಶ ಬಂದಿತ್ತಂತೆ. ನಂತರ ವಿಜಯಶಾಲಿಯಾಗಿದ್ದಾರೆ. ಅವರ ಅಣ್ಣನ ಬಳಿ ಇದ್ದಿದ್ದು ಮಾರುತಿ ವ್ಯಾನ್. ಆದರೆ ಬೇರೆಯವರು ಇವರನ್ನು ಕ್ವಾಲಿಸ್ ಕಾರಿನಲ್ಲಿ ಕರೆದುಕೊಂಡು ಅರಮನೆ ಬಳಿ ಇರುವ ಗಾಯತ್ರಿ ಮಂದಿರಕ್ಕೆ ಹೋಗಿದ್ದಾರೆ. ಇದು ಕಳೆದ ಕೆಲವು ದಿನಗಳ ಬಳಿಕ ರಾಜೇಂದ್ರರವರು ಬೆಂಗಳೂರಿಗೆ ಕಾರ್ಯನಿಮಿತ್ತ ಬಂದಿದ್ದಾರೆ. ಸಂಜೆ ಸುಮಾರು 7 ಗಂಟೆ ಇರಬಹುದು. ಇವರ ಚಾಲುಕ್ಯ ಹೋಟೆಲ್ನಲ್ಲಿ ತಿಂಡಿ ತಿಂದು ಆಚೆ ಬರುತ್ತಿದ್ದಾಗ ಇವರ ಹತ್ತಿರ ಸಾಧು ವೇಷಧಾರಿ ಒಬ್ಬರು ಬಂದು ಹೇಳಿದಂತೆ, ಶಿರಡಿಗೆ ಬರಲೇ ಇಲ್ಲ ಅಂತ. ಕ್ಷಮಿಸಿ, ನಾನು ಬರದೇ ಇರುವುದಕ್ಕೆ ಕಾರಣ ನಿಮಗೆ ಗೊತ್ತು ಅಲ್ವಾ? ಅಣ್ಣನಿಗೆ ತಿಳಿಸುತ್ತೇನೆ ಶಿರಡಿಗೆ ಹೋಗಲು ಎಂದು ರಾಜೇಂದ್ರ ಅವರಿಗೆ ಹೇಳಿದರಂತೆ. ನನಗೆ ಗೊತ್ತು, ನಿನ್ನ ಬಳಿ ಹಣ ಇಲ್ಲ ಅಲ್ವಾ ಅಂತ ಹೇಳುತ್ತಾ ಅವರ ಜೋಬಿನಲ್ಲಿ 50 ರೂಪಾಯಿಯನ್ನು ಇಟ್ಟರಂತೆ. ರಾಜೇಂದ್ರರವರು ಹಣವನ್ನು ಹಿಂತಿರುಗಿಸುತ್ತಾ, ಖಂಡಿತ ನಾನು ಸಾಧ್ಯವಾದಾಗ ಬರುತ್ತೇನೆ ಎಂದು ಹೇಳಿದ್ದಾರೆ.
ಮೈಸೂರಿಗೆ ಹಿಂತಿರುಗಿದ ಮೇಲೆ ಅಣ್ಣನಿಗೆ ವಿಷಯ ತಿಳಿಸಿ ಶಿರಡಿಗೆ ಹೋಗಿ ದರ್ಶನ ಪಡೆಯಲು ತಿಳಿಸಿದ್ದಾರೆ. ಅದರಂತೆ ಅವರಣ್ಣ ಮರುದಿನವೇ ಶಿರಡಿಗೆ ಹೋಗಿದ್ದಾರೆ ಬಾಬನ ದರ್ಶನ ಪಡೆಯಲು. ದರ್ಶನಕ್ಕೆ ಹೋಗಿ ಬಾಬನಿಗೆ ಬಗ್ಗಿ ನಮಸ್ಕಾರ ಮಾಡುವಾಗ ಎಲ್ಲಿಂದಲೂ 50 ರೂಪಾಯಿ ನೋಟು ಬಂದು ಬಿದ್ದಿತ್ತಂತೆ. ರಾಜೇಂದ್ರ ಅವರಿಗೆ ಮತ್ತೊಂದು ಮರೆಯಲಾಗದ ಅನುಭವ ಉಂಟಾಗಿದೆ. ಆಗ ಇವರು ವಾಸವಾಗಿದ್ದ ಮನೆಯ ಮುಂದೆ ಮನೆಯನ್ನು ಕಟ್ಟುತ್ತಿದ್ದರಂತೆ. ಶನಿವಾರ ಮಧ್ಯಾಹ್ನ ಕಚೇರಿಗೆ ಅರ್ಧ ದಿನ ಬಿಡು. ಹಸಿವು ತೀವ್ರವಾಗಿ ಇತ್ತಂತೆ. ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಎಂದು ಹೋಗಿದ್ದಾರೆ. ನಂತರ ಮನಸ್ಸು ಬದಲಾಯಿಸಿದ್ದಾರೆ. ಮನೆಯಲ್ಲಿ ಹೆಂಡತಿಗೆ ಆ ದಿನ ಎಲ್ಲೋ ಹೊರಗೆ ಹೋಗುವ ಕೆಲಸ ಇತ್ತಂತೆ. ಆದರೆ ಗಂಡನಿಗೆ ಅಡಿಗೆ ಮಾಡಿಟ್ಟು ಹೋಗುವುದಾಗಿ ತಿಳಿಸಿದ್ದಾರೆ. ಹೇಗೂ ಅಡಿಗೆ ಮನೆಯಲ್ಲಿ ಇರುವಾಗ ಹೋಟೆಲ್ಗೆ ಏಕೆ ಹೋಗಬೇಕೆಂದು ಅಂದುಕೊಂಡು ಮನೆಗೆ ಹಿಂತಿರುಗಿದ್ದಾರೆ. ಮನೆಯ ಕಾಂಪೌಂಡ್ ಒಳಗೆ ಒಬ್ಬ ವ್ಯಕ್ತಿ ಕುಳಿತಿರುವುದನ್ನು ಕಂಡು ಬಂದಿದೆ. ಹತ್ತಿರ ಹೋಗಿ ನೋಡಿದಾಗ ವಯಸ್ಸಾದ ಮುದುಕ ಎದ್ದು ಹೋಗೆಂದು ಹೇಳಲು ಮನಸ್ಸಾಗದೆ ಸುಮ್ಮನಾಗಿ ತನ್ನ ಮನೆಗೆ ಹೊರಗೆ ಹೋಗಿದ್ದಾರೆ. ಮನೆಯಲ್ಲಿ ಒಬ್ಬರಿಗಾಗುವಷ್ಟು ಮಾತ್ರ ಅನ್ನ ಹುಳಿ ಇತ್ತಂತೆ. ಅದನ್ನು ಹಾಕಿಕೊಂಡು ತಿನ್ನಲೆಂದು ಹೋದವರಿಗೆ ಅಂಗಳದಲ್ಲಿ ಕುಳಿತಿದ್ದ ವ್ಯಕ್ತಿಯ ನೆನಪಾಗಿದೆ. ಯಾರೇ ಆಗಲಿ ಹಸಿದವರಿಗೆ ಆಹಾರ ನೀಡುವುದು ಧರ್ಮ ಎಂದು ನೀತಿ ಪಾಠ ಕಲಿಸಿದ ತಾಯಿಯ ಮಾತು ನೆನಪಿಗೆ ತಂದುಕೊಂಡಿದ್ದಾರೆ. ತಕ್ಷಣ ಹೊರಗೆ ಬಂದು ಕುಳಿತಿದ್ದವರ ಬಳಿ ಹೋಗಿ ಊಟ ಮಾಡುತ್ತೀರಾ ಎಂದು ಕೇಳಿದ್ದಾರೆ. ಆ ವ್ಯಕ್ತಿ ಮಾತನಾಡದೆ ಮಾಡುತ್ತೇನೆ ಎಂದು ಸನ್ನೆ ಮಾಡಿದ್ದಾರೆ. ತಾನು ಊಟ ಮಾಡಲು ಇಟ್ಟುಕೊಂಡಿದ್ದ ಅನ್ನವನ್ನು ತಂದರಂತೆ. ಆಗಂತಕ ತನ್ನ ಬಳಿ ಇದ್ದ ಜೋಳಿಗೆಯಿಂದ ಬೆಳ್ಳಿ ತಟ್ಟೆಯನ್ನು ತೆಗೆದಿದ್ದಾರೆ. ಭಿಕ್ಷುಕನ ಬಳಿ ಬೆಳ್ಳಿ ತಟ್ಟೆ ಊಟಕ್ಕೆ ಇಟ್ಟುಕೊಂಡಿರಲು ಸಾಧ್ಯವಿಲ್ಲ. ಬಂದವರು ಮಾನವ ರೂಪಿಯ ಪರಮಾತ್ಮ ಇರಬಹುದೇ ಎಂಬ ಅನುಮಾನ ಕಾಡಿದೆ. ಅನ್ನವನ್ನು ತಟ್ಟೆಗೆ ಹಾಕಿ ನೀರು ತರಲೆಂದು ಒಳಗೆ ಹೋಗಿ ಬಂದಿದ್ದಾರೆ. ಅಷ್ಟರಲ್ಲಿ ತಟ್ಟೆ ಪೂರ್ತಿ ಖಾಲಿ. ನೀರು ಒಳಗಿನಿಂದ ತರಲು 1 ನಿಮಿಷವೂ ಬೇಡ. ಅಷ್ಟರಲ್ಲಿ ತಿಂದು ತಟ್ಟೆಯನ್ನು ಖಾಲಿ ಮಾಡಲು ಸಾಧ್ಯವೇ ಎಂದು ಅನಿಸಿತಂತೆ. ನೀರಿನ ಚೊಂಬನ್ನು ಕೊಡಲು ಹೋದ ಇವರಿಗೆ ತಟ್ಟೆಗೆ ನೀರನ್ನು ಹಾಕಲು ಹೇಳಿದರಂತೆ. ತಟ್ಟೆಯಿಂದ ನೀರನ್ನು ಕುಡಿದು ಕೈ ಎತ್ತಿ ಆಶೀರ್ವಾದ ಮಾಡಿ ಮನೆಯಿಂದ ಹೊರಬಿದ್ದರಂತೆ. ರಾಜೇಂದ್ರರವರು ಕೈಯಲ್ಲಿ ಹಿಡಿದಿದ್ದ ಚೊಂಬನ್ನು ಒಳಗೆ ಇಟ್ಟು ಬರುವಷ್ಟರಲ್ಲಿ ಮಾಯ. ರಸ್ತೆಯ 2 ಕಡೆ ಗಮನವಿಟ್ಟು ನೋಡಿದರೂ ಕಾಣಿಸಲಿಲ್ಲ. ಬಂದ ವ್ಯಕ್ತಿಯ ಆಶೀರ್ವಾದ ಫಲದಿಂದ ಇರಬೇಕು. ಮನೆ ಯಾವ ರೀತಿ ತೊಂದರೆಯೂ ಆಗದಂತೆ ಸುಲಭವಾಗಿ ತಲೆ ಎತ್ತಿ ನಿಂತಿತ್ತು. ಭಗವಂತನ ಅನುಗ್ರಹದಿಂದಲೇ ಸಾಧ್ಯವಾಗಿದ್ದು ಎಂದು ರಾಜೇಂದ್ರ ನಂಬಿದ್ದಾರೆ. ಸರ್ಕಾರದ ಕೆಲಸದಲ್ಲಿ ವೃತ್ತಿ ಹಿಡಿದಿರುವ ರಾಜೇಂದ್ರ ನ್ಯಾಯ, ನೀತಿ, ಧರ್ಮವನ್ನು ತನ್ನಲ್ಲಿ ಅಳವಡಿಸಿಕೊಂಡವರು. ಹೃದಯ ಶ್ರೀಮಂತಿಕೆ ಉಳ್ಳವರು. ಹಣದ ಶ್ರೀಮಂತಿಕೆಗಿಂತ ಸ್ವಭಾವದಲ್ಲಿ ಉತ್ತಮ ಗುಣಗಳನ್ನು ಹೊಂದಬೇಕೆಂದು ಬಯಸಿ ಅದರಂತೆ ನಡೆದುಕೊಳ್ಳುವವರು. ತಾನು ಅತೀವವಾದ ಹಸಿವೆಯಿಂದ ಬಳಲಿದ್ದರೂ ಬೇರೊಬ್ಬ ಹಸಿದವನಿಗೆ ಇದ್ದ ಆಹಾರವನ್ನು ಸಂಪೂರ್ಣವಾಗಿ ಕೊಟ್ಟು ತೃಪ್ತಿಪಟ್ಟಿದ್ದಾರೆ. ಇಂಥ ಹೃದಯವಂತಿಕೆ ಎಷ್ಟು ಜನಕ್ಕಿರಲು ಸಾಧ್ಯ? ರಾಜೇಂದ್ರರವರೊಡನೆ ಮಾತನಾಡೋದಕ್ಕೆ ಮುಂಚೆ ನಮ್ಮ ಮನೆಗೆ ನನ್ನ ಸ್ನೇಹಿತೆಯೊಬ್ಬರು ಬಂದಿದ್ದರು. ಇತ್ತೀಚೆಗಷ್ಟೇ ಅವರ ಮನೆಯಲ್ಲಿ ಒಡವೆಗಳು ಕಳ್ಳತನವಾಗಿತ್ತು. ಇದೇ ಬೇಜಾರಿನಲ್ಲಿದ್ದ ಅವರಿಗೆ ನನ್ನೊಂದಿಗೆ ದುಃಖವನ್ನು ತೋಡಿಕೊಂಡಿದ್ದರು. ರಾಜೇಂದ್ರ ಮತ್ತು ತನ್ನ ಗೆಳತಿ ಇಬ್ಬರನ್ನು ಕುರಿತು ನನ್ನ ಮನ ಮಂಥನಗೊಳಪಟ್ಟಿತ್ತು. ಹಣಕ್ಕಿಂತ ಸುಖ, ನೆಮ್ಮದಿ ಬೇಕು. ನ್ಯಾಯ, ಧರ್ಮ, ಸತ್ಯ ಇವುಗಳನ್ನು ಪಾಲಿಸಿಕೊಂಡು ಬರುವುದು ಬಾಳಿನಲ್ಲಿ ಮುಖ್ಯ. ನಿರಾಳ ಹೊಂದಿದ ಮನಸ್ಸಿಗೆ ಆಸೆ ಎಂಬ ಮಾಯೆಯ ಮುಸುಕು ನಮ್ಮನ್ನು ಸುತ್ತಿಕೊಳ್ಳದಿರಲಿ ಎಂದು ರಾಜೇಂದ್ರ ಆಶಿಸಿದರು. 4 ತಲೆಮಾರು ತಿಂದರೂ ಮುಗಿಯದಷ್ಟು ಶ್ರೀಮಂತಿಕೆ ಕೊಟ್ಟಿದ್ದರೂ ಕಳೆದುಕೊಂಡ ಒಡವೆಗಾಗಿ ದುಃಖಿಸಿ ಸಂಕಟಪಡುವ ಗೆಳತಿ ಇಬ್ಬರನ್ನು ನನ್ನ ಮನಸ್ಸು ತೂಗಿ ನೋಡಿತು. ಆಸೆಯೇ ದುಃಖಕ್ಕೆ ಕಾರಣ. ಇದ್ದುದರಲ್ಲೇ ತೃಪ್ತಿಪಟ್ಟುಕೊಂಡು ಸುಖ ಕಂಡುಕೊಳ್ಳುವುದರಲ್ಲೇ ಹೆಚ್ಚು ಸುಖ. ಹಣದ ಶ್ರೀಮಂತಿಗಿಂತ ಹೃದಯ ಶ್ರೀಮಂತಿಕೆ ಹೆಚ್ಚಿನ ಬೆಲೆ. ನಶ್ವರವಾದ ಬಾಳಿನಲ್ಲಿ ಇರುವ ತನಕ ಇತರರಿಗೆ ಪ್ರೀತಿ ಪಾತ್ರರಾಗಿ ಉತ್ತಮ ವ್ಯಕ್ತಿಯಾಗಿ ಗೌರವದಿಂದ ಬಾಳ್ವೆ ನಡೆಸುವುದು ಮುಖ್ಯ. ಶ್ರೀ ಶಿರಡಿ ಸಾಯಿಬಾಬಾ ಭಗವಂತನ ಅವತಾರ ಪುರುಷ. ಎಲ್ಲದಕ್ಕೂ ಒಡೆಯನಾಗಿರುವ ಅವನಲ್ಲಿ ಸರ್ವವಸ್ತು ಭಂಡಾರವಿದೆ. ಅದನ್ನು ಅವರಿಂದ ಪಡೆಯಬೇಕಾದರೆ ಅವರು ಬೋಧಿಸಿರುವ ತತ್ವವನ್ನು ಪಾಲಿಸುವಂಥವರಾಗಿರಬೇಕು. ನಮ್ಮಲ್ಲಿರುವ ವಿದ್ಯಾಸಂಪತ್ತಾಗಲಿ, ಐಶ್ವರ್ಯವಾಗಲಿ, ಆಹಾರ ಪದಾರ್ಥಗಳಾಗಲಿ, ದೀನರ ಸೇವೆಯಾಗಲಿ ಕಿಂಚಿತ್ತು ಸಮರ್ಪಣೆಯನ್ನು ಅವಶ್ಯವಿದ್ದವರಿಗೆ ಮಾಡಿದಾಗ ಸಂತೃಪ್ತಿ ಹೊಂದಿದ ಅವರು ತಮ್ಮ ಭಂಡಾರದಿಂದ 10ರಷ್ಟು ಎತ್ತಿಕೊಡುತ್ತಾರೆ. ಇದನ್ನು ಅರ್ಥ ಮಾಡಿಸುವ ಸಲುವಾಗಿ ಶ್ರೀ ಸಾಯಿಬಾಬಾ ನಿರಾಡಂಬರ ಜೀವನವನ್ನು ನಡೆಸಿ ಇತರರಿಗೂ ಮಾರ್ಗದರ್ಶಕರಾದರು. ಆತ್ಮದಲ್ಲಿ ಪರಮಾತ್ಮ ನೆಲೆಸಿದವನಿಗೆ ಇದು ಸುಲಭವಾಗಿ ಅರ್ಥವಾಗುತ್ತದೆ. ಅಜ್ಞಾನಿಗಳಿಗೆ ಅರ್ಥವಾಗುವುದಿಲ್ಲ. ಇಂಥವರಿಗೆ ಅರ್ಥವಾಗಬೇಕಾದರೆ ಆಸೆ ಎಂಬ ಮುಸುಕನ್ನು ಕಳಚಿಕೊಂಡು ಜ್ಞಾನಜ್ಯೋತಿಯನ್ನು ಬೆಳಗಬೇಕು.
ಇದಕ್ಕೆ ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಓಂ ಶ್ರೀ ಸಾಯಿ ಪ್ರಣಾಮ್.